ಹಾಯ್ ಹಲೋ ಫ್ರೆಂಡ್ಸ್, ಸಮಸ್ತ ಕನ್ನಡ ನಾಡಿನ ಅಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು. ಎಲ್ಲರಿಗೂ ಈ ನಮ್ಮ ಸಾಮ್ರಾಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮನೆಯ ಮಗ ಕನ್ನಡಿಗ ಸಾಮ್ರಾಟ್ ಮಾಡುವ ನಮಸ್ಕಾರಗಳು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ನಿಮಗೆ ಟಾಪ್ 10 ಇಂಟ್ರೆಸ್ಟಿಂಗ್ ಸೈನ್ಸ್ ಫ್ಯಾಕ್ಟ್ಸ್ಗಳನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆವರೆಗೂ ನೋಡಿ. ಈ ವಿಡಿಯೋದಲ್ಲಿ ನೀವು ದಿನಾಲು ಬಳಸುವ ಟಾಪ್ 10 ಕೆಮಿಕಲ್ಸ್ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ. ನೀವು ಅವುಗಳನ್ನು ದಿನಾಲೂ ಬಳಸೇ ಇರುತ್ತೀರಾ, ಆದರೆ ನಿಮಗೆ ಅವು ಗೊತ್ತಿರಲ್ಲ. ಅವು ಯಾವೆಂದು ನಾವು ಈಗ ತಿಳಿದುಕೊಳ್ಳೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ಸಾಮ್ರಾಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವಿನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಕೆಮಿಕಲ್ಸ್ ಯೂಸ್ಡ್ ಇನ್ ಡೈಲಿ ಲೈಫ್, ಪ್ರಮುಖ ರಾಸಾಯನಿಕಗಳು ಮತ್ತು ಅವುಗಳ ಉಪಯೋಗವನ್ನು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ. ಕಂಟಿನ್ಯೂ ಆಗಿ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ. ಫ್ಯಾಕ್ಟ್ ನಂಬರ್ 10. ಒಂದೇದು ಯಾವಪ್ಪ ಅಂದರೆ ಸಲ್ಫ್ಯೂರಿಕ್ ಆ್ಯಸಿಡ್. ಸಲ್ಫ್ಯೂರಿಕ್ ಆ್ಯಸಿಡನ್ನು ಎದರಲ್ಲಿ ಬಳಸ್ತಾರಪ್ಪ ಅಂದರೆ ಇದನ್ನು ಬ್ಯಾಟ್ರಿಗಳಲ್ಲಿ ಬಳಸುತ್ತಾರೆ ಸ್ನೇಹಿತರೆ. ನೀವು ಮನೆಯಲ್ಲಿ ಆಗಿರ್ಬೋದು, ಇಲ್ಲ ಕಾರಲ್ಲಿ, ಇಲ್ಲ ವಾಹನಗಳಲ್ಲಿ ಇತರೆ ನೋಡಿರ್ತೀರ ಸ್ನೇಹಿತರೆ. ಅದರಲ್ಲಿ ಈ ಲಿಕ್ವಿಡನ್ನು ಬಳಸುತ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಫ್ಯಾಕ್ಟ್ ನಂಬರ್ 9. ಸಿಲ್ವರ್ ಬ್ರೋಮೈಡ್. ಇದನ್ನು ಫೋಟೋಗ್ರಫಿಯಲ್ಲಿ ಬಳಸುತ್ತಾರೆ. ಫೋಟೋಗ್ರಫಿಯಲ್ಲಿ ಯಾವ ಥರಪ್ಪ ಅಂದರೆ ನೀವುಗೆ ಹಳೆ ಕಾಲದಲ್ಲಿ ನಿಮಗೆ ಫೋಟೋ ಏನಾದರೂ, ಹಳೆ ಕಾಲ ಅಂತಂದರೆ ಒಂದು 20 years ಬ್ಯಾಕ್, ಅವಾಗ ಫೋನ್ಗೇನು ಇದ್ದಿಲ್ಲಲ್ಲ, ಆ ಸಮಯದಲ್ಲಿ ನಿಮ್ಗೆ ಏನಾದ್ರು ರೀಲ್ ಬರ್ತಿತ್ತು, ಆ ರೀಲಲ್ಲೂ ಫೋಟೋ ಅದರಲ್ಲಿ ಫೋಟೋ ತೆಗೆಸ್ಕೊಂಡ್ರೆ ತೊಳೆದು ಕೊಡ್ತೀವಿ ಅಂತ ಹೇಳ್ತಿದ್ರು. ಆ ತೊಳೆದು ಕೊಡೋದೇ ಏನಪ್ಪ ಅಂತಂದರೆ ಈ ಕೆಮಿಕಲಲ್ಲಿ ಅದನ್ನು ಎದ್ದಿ ವಾಶ್ ಮಾಡಿ ಕೊಡ್ತಿದ್ರು ಸ್ನೇಹಿತರೆ. ನೆಕ್ಸ್ಟ್ ಗ್ಲುಕೋಸನ್ನು ನೀವು ಆಲ್ರೆಡಿ ಗ್ಲುಕೋಸ್ ಎಲ್ಲರಿಗೂ ಗೊತ್ತಿರುತ್ತೆ. ಎಲ್ಲರೂ ಅದನ್ನು ಕೈಗೆ ಹಾಕಿಸ್ಕೊಂಡಿರ್ತೀರ. ಕೈಗೆ ಅಂದರೆ ಬಾಡಿ ಒಳಗೆ ಅದನ್ನು ಇಂಜೆಕ್ಟ್ ಮಾಡ್ಕೊಂಡಿರ್ತಾರೆ. ಇದು ಎದಕ್ಕೆ ಯೂಸ್ ಅಪ್ಪ ಅಂದರೆ ಗ್ಲುಕೋಸ್ ಕ್ರೀಡಾಪಟುಗಳಿಗೆ ಅಥವಾ ರೋಗಿಗಳಿಗೆ ತಕ್ಷಣದ ಚೇತರಿಕೆ ನೀಡುವುದು ಸ್ನೇಹಿತರೆ. ತಕ್ಷಣದ, ಈಗ ನೀವು ನರ್ವಸ್ ಆಗಿದ್ದೀರಾ ಅಂದರೆ ನಿಮ್ಮನ್ನು ಜಲ್ದಿ ಕ್ವಿಕ್ ಆಗಿ ಎನರ್ಜಿ ಬರೋಕ್ಕೋಸ್ಕರ ಅದನ್ನು ಬಳಸುತ್ತಾರೆ ಸ್ನೇಹಿತರೆ. ಇದನ್ನು ಸ್ಪೋರ್ಟ್ಸ್ ಮ್ಯಾನ್ ಆಗಿರ್ಬೋದು, ಇಲ್ಲ ನಾವೆಲ್ಲ ಚಿಕ್ಕವರಿದ್ದಾಗ ಸ್ಕೂಲಲ್ಲಿ ಆಟ ಆಡುವಾಗ ನಮಗೆ ನಮ್ಮ ಪಿ ಟೀಚರ್ ಏನೈತಿ ಗ್ಲುಕೋಸನ್ನು ಕೊಡ್ತಿದ್ದೀವಿ ಸ್ನೇಹಿತರೆ. ನಾವು ಅದನ್ನು ಕದ್ದುಕೊಂಡು ತಗೊಂಡು ತಿಂತಿದ್ದೇವೆ. ಈ ಥರ ನೀವು ಏನಾದ್ರು ಮಾಡಿದರೆ ಕಮೆಂಟ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ಯಾವುದಪ್ಪ ಅಂದರೆ ಫ್ಯಾಕ್ಟ್ ನಂಬರ್ 7. ಇಥಲೀನನ್ನು ಕೃತಕವಾಗಿ ಹಣ್ಣು ಮಾಡಲು ಬಳಸುವರು ಸ್ನೇಹಿತರೆ. ಎಕ್ಸಾಂಪಲ್, ಈಗ ಬಾಳೆಹಣ್ಣು, ಈಗ ನೀವು ಸ್ಲೈಡಲ್ಲಿ ನೋಡ್ತಿದ್ರಲ್ವ, ಬಾಳೆಹಣ್ಣು ಕಾಯಿ ಇರುತ್ತೆ, ಕಾಯಿಂದ ಹಣ್ಣು ಯಾವ ಥರ ಆಗುತ್ತೆ. ಈಗ ಬಾಳೆಹಣ್ಣು ಆಗಿರ್ಬೋದು, ಮಾವಿನ ಹಣ್ಣು, ಟಮಾಟೆ ಹಣ್ಣು, ಈ ಥರ ಈಗ ಹಣ್ಣು ಅಂತ ಬಂದರೆ ಹಣ್ಣನ್ನು ಮಾಗಿಸಲು, ಕಾಯಿಯಿಂದ ಹಣ್ಣನ್ನು ಮಾಡಲು ಏನಪ್ಪ ಅಂದರೆ ಇದನ್ನು ಬಳಸುತ್ತಾರೆ ಸ್ನೇಹಿತರೆ. ಇದರ ಬಗ್ಗೆ ಇಂಟ್ರೆಸ್ಟಿಂಗ್ ಒಂದು ವಿಡಿಯೋ ಮಾಡ್ತೀನಿ, ಬೇಕೆನ್ನೋರು ಕಮೆಂಟ್ ಮಾಡಿ ಸ್ನೇಹಿತರೆ. ಅದು ಹಣ್ಣು, ಅದು ನಿಜವಾಗ್ಲೂ ಹಣ್ಣುನ, ಅದು ಕಾಯಿಂದ ಹಣ್ಣು ಮಾಡಿದಾರ, ಅದು ತಾನಾಗೆ ಹಣ್ಣಾಗಿದ್ದಾನ ಎಂದು ನಾವು ನಿಮಗೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಬೇಕನ್ನಿಸಿದ್ರೆ ನಿಮ್ಗೇನಿದೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಫ್ಯಾಕ್ಟ್ ನಂಬರ್ 6. ಎಸಿಟಲಿನ್ ಇದನ್ನು ಗ್ಯಾಸ್ ವೆಲ್ಡಿಂಗ್ಗಳಲ್ಲಿ ಬಳಸುತ್ತಾರೆ ಸ್ನೇಹಿತರೆ. ಎಸಿಟಲಿನ್, ಈಗ ಆಲ್ರೆಡಿ ನೀವೆಲ್ಲ ಎಷ್ಟೋ ಜನ ಗ್ಯಾಸ್ ವೆಲ್ಡಿಂಗನ್ನು ಮಾಡ್ತಿರುತ್ತಾರೆ ಸ್ನೇಹಿತರೆ. ಎಲ್ಲರೂ ಜಾಗರೂಕತೆಯಿಂದ ಕೆಲಸ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ಗ್ಯಾಸ್ ವೆಲ್ಡಿಂಗ್ನಲ್ಲಿ ಏನು ಬಳಸ್ತಾರಪ್ಪ ಅಂದರೆ ಎಸಿಟಲಿನ್ ಎಂಬುವ ಕೆಮಿಕಲನ್ನು ಬಳಸುತ್ತಾರೆ ಸ್ನೇಹಿತರೆ. ನೀವು ಆಲ್ರೆಡಿ ಎಲ್ಲರಿಗೂ ಇದನ್ನು ಗೊತ್ತೇ ಇರುತ್ತೆ, ಎಲ್ಲರೂ ಇದನ್ನು ನೋಡೇ ಇರ್ತೀರ ಸ್ನೇಹಿತರೆ. ಇದರಲ್ಲಿ ಏನಿರುತ್ತಪ್ಪ ಅಂದರೆ ಗ್ಯಾಸ್ ವೆಲ್ಡಿಂಗ್ನಲ್ಲಿ ಎಸಿಟಲಿನ್ ಎಂಬುವ ಕೆಮಿಕಲನ್ನು ಬಳಸುತ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ನಂಬರ್ 5. ಅಮೋನಿಯಾ. ಇದನ್ನು ಎಲ್ಲಿ ಎಲ್ಲಿ ಬಳಸುತ್ತಾರೆ ಅಂದರೆ ಫ್ರಿಡ್ಜ್ಗಳಲ್ಲಿ ಬಳಸುತ್ತಾರೆ ಸ್ನೇಹಿತರೆ. ನಿಮ್ಮ ಮನೆಯಲ್ಲಿ ಆಲ್ರೆಡಿ ಫ್ರಿಡ್ಜ್ ಇದ್ದೇ ಇರುತ್ತದೆ ಸ್ನೇಹಿತರೆ. ಫ್ರಿಡ್ಜ್ಗಳಲ್ಲಿ ಯಾಕೆ ಬಳಸ್ತಾರಪ್ಪ ಅಂದರೆ ಇದನ್ನು, ಫ್ರಿಡ್ಜ್ ಅಂದರೆ ಏನು, ಕೋಲ್ಡ್ ಮಾಡೋದಕ್ಕೆ ಫ್ರಿಡ್ಜ್ ಬೇಕಲ್ವಾ. ಈ ಫ್ರಿಡ್ಜನ್ನು ಕೋಲ್ಡ್ ಮಾಡೋಕ್ಕೋಸ್ಕರ ಈ ಹಿಂದ್ಗಡೆ ನೋಡ್ತಿರೋ ಇಲ್ಲಿ ಸ್ಕ್ರೀನ್ ಮೇಲೆ ಹಿಂದ್ಗಡೆ ಒಂದು ಟ್ಯಾಂಕ್ ಇರುತ್ತದೆ. ಆ ಟ್ಯಾಂಕ್ನಲ್ಲಿ ಅಮೋನಿಯಾ ಎಂಬುವ ಕೆಮಿಕಲನ್ನು ಬಳಸುತ್ತಾರೆ ಸ್ನೇಹಿತರೆ. ಅದರಿಂದ ಫ್ರಿಡ್ಜ್ ಕೋಲ್ಡ್ ಆಗಿ ಇರುತ್ತದೆ. ಫ್ಯಾಕ್ಟ್ ನಂಬರ್ 4. ಕೆಂಪು ರಂಜಕ ಅಂದರೆ ರೆಡ್ ಫಾಸ್ಫರಸ್ ಅಂತ ಕರೀತಾರೆ. ಇದನ್ನ ಎದ್ರಾಗ ಬಳಸ್ತಾರಪ್ಪ ಅಂದರೆ ಬೆಂಕಿ ಪೊಟ್ನ, ಮ್ಯಾಚ್ ಬಾಕ್ಸ್ ಅಂತ ಕರಿತಾರಲ್ಲ, ಮ್ಯಾಚ್ ಬಾಕ್ಸ್ ಅಲ್ಲಿ ಇದನ್ನು ಅದರ ತಯಾರಿ ಮಾಡಿಕೆಯಲ್ಲಿ ಬಳಸುತ್ತಾರೆ. ಮದ್ದು ಅಂತ ಏನು ಕರಿತೀವಲ್ಲ ನಾವು, ಅದರಲ್ಲಿಂತಾನೆ ಬೆಂಕಿ ಹತ್ತೋದು ಸ್ನೇಹಿತರೆ. ಅದರ ತಯಾರಿಕೆಯಲ್ಲಿ ರೆಡ್ ಫಾಸ್ಫರಸ್ ಅನ್ನು ಬಳಸುತ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಫ್ಯಾಕ್ಟ್ ನಂಬರ್ 3. ಅದೇ ಥರ ಈಗ ರೆಡ್ ಫಾಸ್ಫರಸ್ ನೋಡಿದ್ರೆ ಇದೇ ಥರ ವೈಟ್ ಫಾಸ್ಫರಸ್ ಇದನ್ನು ಎದ್ರಾಗ ಬಳಸ್ತಾರಪ್ಪ ಅಂದರೆ ಇಲಿ ಪಾಷಾಣ, ಇಲಿಯನ್ನು ಕೊಲ್ಲಲು ಇದನ್ನು ಬಳಸುತ್ತಾರೆ ಸ್ನೇಹಿತರೆ. ನಿಮ್ಮ ಮನೆಯಲ್ಲಿ ಇಲಿ ಕಾಟ ಜಾಸ್ತಿ ಆಗಿದ್ದರೆ ನೀವು ಮೆಡಿಕಲಲ್ಲಿ ಹೋಗಿ ವೈಟ್ ಫಾಸ್ಫರಸ್ ಕೊಡು ಅಂತ ಕೇಳಿದರೆ, ಇಲಿಗೋಸ್ಕರ ಅಂತ ಹೇಳಿದರೆ ಅವ್ರು ತಾವಾಗಿ ಕೊಡ್ತಾರೆ ಸ್ನೇಹಿತರೆ. ಯಾರ ಮನೆಯಲ್ಲಿ ಇಲಿ ಕಾಟ ಜಾಸ್ತಿ ಇದೆಯೋ ಅವರು ಕಮೆಂಟ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ಫ್ಯಾಕ್ಟ್ ನಂಬರ್ 2.
ಏನಪ್ಪ ಇಲಿಯಂ ಇದನ್ನು ಎದ್ರಾಗ ಬಳಸ್ತಾರಪ್ಪ ಅಂದ್ರೆ ಬಲೂನ್ಗಳಲ್ಲಿ ಇಲಿಯಂ ಅನ್ನು ಬಳಸುತ್ತಾರೆ ಸ್ನೇಹಿತರೆ. ಅದೇ ತರ ಟ್ಯೂಬ್ಲೈಟ್ಗಳಲ್ಲಿ ಕೂಡ ಇಲಿಯಂ ಅನ್ನು ಬಳಸುತ್ತಾರೆ. ಈಗ ಬಲೂನ್ಗಳಲ್ಲಿ ಗಾಳಿ ತುಂಬಕಲ್ಲ, ಆ ಗಾಳಿ ತುಂಬಲು ಈ ಇಲಿಯಂ ಎಂಬುವ ಲಿಕ್ವಿಡ್ ಅನ್ನು ಬಳಸುತ್ತಾರೆ ಸ್ನೇಹಿತರೆ. ಇದರ ಸಹಾಯದ ಮೂಲಕ ಬಲೂನ್ಗಳಲ್ಲಿ ಗಾಳಿಯನ್ನು ತುಂಬಲಾಗುತ್ತದೆ. ಅದರ ಜೊತೆಗೆ ಕೂಡ ಟ್ಯೂಬ್ಲೈಟ್ ನಾವು ಹಿಂದಕ್ಕೆ ಈಗೆಲ್ಲ ಶಾರ್ಟ್ ಲೈಟ್ ಬಂದಿದ್ದಾವೆ, ಅವಾಗೆಲ್ಲ ಟ್ಯೂಬ್ಲೈಟ್ ಇರ್ತಾವಲ್ಲ ಅದ್ರಾಗ ಬಳಸ್ತಿದ್ರು ಸ್ನೇಹಿತರೆ. ಫ್ಯಾಕ್ಟ್ ನಂಬರ್ 1 ಇದು ಏನಪ್ಪಾ ಅಂದ್ರೆ ಫ್ಯಾಕ್ಟ್ ನಂಬರ್ 1 ನೋಬೆಲ್ ಗ್ಯಾಸ್ ಇವುಗಳಿಗೆ ವಾತಾವರಣದಲ್ಲಿ ವಿರಳವಾಗಿ ದೊರೆಯುವುದರಿಂದ ಇವುಗಳನ್ನು ರೇರ್ ಗ್ಯಾಸಸ್ ಅಂತಲೂ ಕೂಡ ಕರೀತಾರೆ ಸ್ನೇಹಿತರೆ. ಇವು ನೋಬೆಲ್ ಗ್ಯಾಸ್ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ನೋಬೆಲ್ ಗ್ಯಾಸ್ ಅಂದ್ರೆ ಏನು, ಅವು ಯಾವ್ಯಾವು, ಅವುಗಳ ಬಳಕೆ ಏನು ಎಂಬುದನ್ನು ನೀವು ಕಮೆಂಟ್ ಮಾಡಿ ಸ್ನೇಹಿತರೆ. ಆಯ್ತಾ. ಕೊನೆಯದಾಗಿ ಏನಪ್ಪಾ ಅಂದ್ರೆ ನೋಡಿದ್ರೆ ಫ್ರೆಂಡ್ಸ್, ಇವಿಷ್ಟು ಟಾಪ್ 10 ಸೈನ್ಸ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್. ನೀವು ಯಾರು ಡೈಲಿ ಯಾವ ಕೆಮಿಕಲ್ಗಳನ್ನು ಬಳಸುತ್ತೀರಾ ಮತ್ತು ನಿಮಗೆ ಯಾವ ಫ್ಯಾಕ್ಟ್ ಇಷ್ಟ ಆಯಿತು ಎಂದು ಕಮೆಂಟ್ ಮಾಡಿ. ಮತ್ತೆ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾವು ಮಾಡಿದ ಎಲ್ಲ ಹಳೆ ವಿಡಿಯೋಗಳನ್ನು ನೋಡಿ ಸ್ನೇಹಿತರೆ. ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಇದು ನಮ್ಮ ಹೊಸ ಚಾನಲ್ ಆಗಿರ್ತದೆ. ನೀವು ನಮ್ಗೆ ಎಷ್ಟು ಸಪೋರ್ಟ್ ಮಾಡ್ತೀರಾ ನಾವು ಇನ್ನೂ ಹೆಚ್ಚಿನ ವಿಡಿಯೋಗಳು ಮಾಡುವುದಕ್ಕೆ ನಮಗೆ ಸ್ಫೂರ್ತಿ ಆಗುತ್ತದೆ ಸ್ನೇಹಿತರೆ. ಧನ್ಯವಾದಗಳು.